ವಡ್ಡಗೆರೆ ನಾಗರಾಜಯವರ ಮೂಲಕ ವಿದ್ಯುಕ್ತವಾಗಿ ಒಂದು ಸಾಹಿತ್ಯ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಅವರಿಗೆ ಅಭಿನಂದನೆಯನ್ನ ಮಾಡುವುದರ ಮೂಲಕ, ಕುವೆಂಪು ಅನಿಕೇತನ ಪ್ರಶಸ್ತಿ ಬಂದಿರುವುದರ ಮೂಲಕ, ನಮ್ಮ PU ಉಪನ್ಯಾಸಕರ ಸಂಘದ ಮೂಲಕ ಪ್ರತಿ ತಿಂಗಳು ಕೂಡ ಒಂದೊಂದು ಸಾಹಿತ್ಯ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಯೋಜನೆಯನ್ನ ಹಾಕೊಂಡಿದ್ವಿ. ಆ ಯೋಜನೆಯ ಫಲಪ್ರದವಾಗಿ ನಮ್ಮ ವಡ್ಡಗೆರೆಯವರ ಅಭಿನಂದನಾ ಸಮಾರಂಭದ ಮೂಲಕ ಆರಂಭಗೊಳ್ತಾ ಇದೆ. ದಯಮಾಡಿ ನಮ್ಮ ಗಣ್ಯರು, ನಮ್ಮ ಪ್ರೀತಿಯ ಗುರುಗಳಾದಂತ ಡಾಕ್ಟರ್ ಮುಟ್ಟಕುಳಿಸಿದ ಸಭೆಯರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿಯಾದಂತ ಉಜ್ವಲ್ ಅವರು ಪ್ರಾರ್ಥನಾ ಗೀತೆಯನ್ನ ಹಾಡಲಿದ್ದಾರೆ. ಮೊನ್ನೆ ತಾನೇ ಪ್ರಶಸ್ತಿ ಅನೌನ್ಸ್ ಆಯಿತು. ಅದೇನು ಪ್ರಧಾನ ಆಗಿಲ್ಲ. ಅದಕ್ಕೆ ಮುಂಚೆನೇ ಇವರಿಗೆ ಆಗ್ತಾ ಇರೋದು ಬಹುಶಃ ಅಪರೂಪದ ಸಂಗತಿ ಅನಿಸುತ್ತೆ ನನಗೆ. ಅದಕ್ಕೂ ನಿಮಗೆ ಅಭಿನಂದನೆ. ವೇದಿಕೆ ಮೇಲೆ ಆತ್ಮೀಯರಾದ ಡಾಕ್ಟರ್ HN ಪುಷ್ಪ ಅವರೇ, ಶ್ರೀಯುತ ಲಿಂಗೇಗೌಡರೇ, ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ನಾರಾಯಣಗೌಡರೇ, ನಿರೂಪಣೆ ಮಾಡುತ್ತಿರುವ ಮಿತ್ರರಾದ ರೋಣ ನೀಲಕಂಠೇಗೌಡರೇ, ಇಲ್ಲಿ ನೆರೆದಿರುವ ಉಪನ್ಯಾಸಕ ಸಂಘದ ಎಲ್ಲ ಸದಸ್ಯರೇ, ಗೋವಿಂದ ಸ್ವಾಮಿಯವರೇ, ಮಹಾಮನೆ ಇದ್ದಾರೆ, ಏನು ಹೇಳೋದು ಏನು ಬಿಡೋದು ಅಂತ ಗೊತ್ತಾಗ್ತದೆ. ಯಾಕೆಂದರೆ ಅವರು ಅಷ್ಟು ಪ್ರಖ್ಯಾತ ವ್ಯಕ್ತಿ. ಯಾವಾಗಲೂ ತಳ ಸಮುದಾಯದ ಬಗ್ಗೆ ಯೋಚನೆ ಮಾಡ್ತಾ, ಅಲಕ್ಷಿತರ ಬಗ್ಗೆ ಯೋಚನೆ ಮಾಡ್ತಾ, ಆದಿವಾಸಿಗಳು ಇಂಥ ವಿಷಯಗಳನ್ನೇ ಯೋಚನೆ ಮಾಡ್ತಾ ಅವ್ರ ಬಗ್ಗೆ ಬರೀತಾ ಸದಾ ಕ್ರಿಯಾಶೀಲವಾಗಿರೋ ವ್ಯಕ್ತಿಗಳು. ನನಗೆ ಅದಕ್ಕೆ ಕಾರ್ಯಕ್ರಮ ಮುಖ್ಯ ಅಂದರೆ, ಒಂದು, ನಾನು ಕೆಲಸ ಮಾಡಿದ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಡ್ಡಗೆರೆಯವರಿಗೆ ಬಹಳ ವಿಷಯ. ಇನ್ನೊಂದೇನೆಂದರೆ, ನಾನು ಕೆಲಸ ಮಾಡಿದಂಥ ಸುಮಾರು ಜನ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡಿದಂತಹ ಹಲವಾರು ಉಪನ್ಯಾಸಕರು ಮಿತ್ರರಿಲ್ಲ. ಹಾಗಾಗಿ ಎರಡೂ ಪ್ರದರ್ಶನಗಳು ನನಗೆ ಅನಿಸುತ್ತೆ. ವಡ್ಡಗೆರೆಯವರಿಗೆ ಅನಿಕೇತನ ಪ್ರಶಸ್ತಿ ಬಂದಿದೆ. ಅದೆಲ್ಲ ಸಾಕಷ್ಟು ಎಲ್ಲ ಪತ್ರಿಕೆಗಳೆಲ್ಲ ಅದೆಲ್ಲವನ್ನು ನಾನು ಗಮನಿಸಿದ್ದೇನೆ. ಸಂಘರ್ಷ ಸಮಿತಿಯ ನಮ್ಮ ರಾಮಣ್ಣ ಕುಡಿ ಅವರು ನಾಗಸ್ವಾಮಿ ಅವರು
ಆ ಒಂದು ಸಂಸ್ಥೆಯಿಂದ ಈ ಅನಿಕೇತನ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅವರ ಜೊತೆಯಲ್ಲಿ ಕೊಡಿಕುಂಟ ಮಕ್ಕಳ ಮತ್ತೆ ನಮ್ಮ ಕನ್ನಡದ ಇನ್ನೊಬ್ಬ ಪ್ರಸಿದ್ಧ ಕನ್ನಡಗಾರರಾದ ಅಗ್ರಹಾರ ಕೃಷ್ಣಮೂರ್ತಿ ಇವರು ಕೂಡ ಪ್ರಶಸ್ತಿ ಬಂದಿರುವುದು ಬಹಳ ಖುಷಿ ಆಗಿದೆ. ಯಾಕೆಂದರೆ ಈ 3 ಜನ ಲೇಖಕರು ಈಗಾಗಲೇ ಬರಹದ ಕ್ಷೇತ್ರದಲ್ಲಿ ತುಂಬ ಕೆಲಸವನ್ನು ಮಾಡಬೇಕು. ಅದರಲ್ಲಿ ಮಂಗಳ ಮನಸ್ಸು ಮಾತ್ರ ಚಿಕ್ಕವರಾದರೂ ಕೂಡ 2 ಪುಸ್ತಕಗಳ ಮೂಲಕ ಈಗಾಗಲೇ ಒಂದು ಮಹಿಳಾ ಕಾವ್ಯ, ದಲಿತ ಮಹಿಳಾ ಕಾವ್ಯ ತೆಗೆದುಕೊಂಡು ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದ್ದಾರೆ. ಮುಖ್ಯವಾಗಿ ವೇದಿಕೆ ಮೇಲೆ ಹಲವಾರು ಗಣ್ಯರು ಇಟ್ಟಿದ್ದಾರೆ. ತಾನೇ ಮಾತನಾಡಿದಂತಹ ಸ್ವಾಮಿ ಅವರ ಪದ್ಯವನ್ನು ನಾವು ಬಹಳ ಖುಷಿಯಿಂದ ಪಾಠವನ್ನು ಮಾಡಿಕೊಂಡು ನಾನು ಮಾತಾಡ್ತಾ ಹೇಳ್ತಾ ಇದ್ದೇನೆ. ಒಂದು ಟೆಕ್ಸ್ಟ್ ಹೇಗಿರಬೇಕು ನಮಗೆ ಆ ಟೆಕ್ಸ್ಟ್ ಮೂಲಕ ಹಲವಾರು ವಿಷಯಗಳನ್ನು ನಾವು ಮತ್ತೆ ಕೇವಲ ಸೀಮಿತ ಅರ್ಥವನ್ನು ದಾಟಿ ಅದರ ಆಗಿ ಜಗತ್ತಿನ ಸಮುದಾಯದಲ್ಲಿ ಬಂದ ಕಾರ್ಯಕ್ರಮಗಳನ್ನು ಹೇಳಬಹುದು. ಎಲ್ಲ ಕೆಲಸಗಳನ್ನ ಒಂದು ಟೆಕ್ಸ್ಟ್ ಮಾಡಬೇಕಾಗುತ್ತೆ. ಉಪನ್ಯಾಸಕರು ಮತ್ತು ಪ್ರಾಚಾರ್ಯರು ವಿಶೇಷವಾಗಿ ಒಂದಷ್ಟು ಕ್ರಿಯಾಶೀಲವಾಗಿರುವಂಥ ಮನಸ್ಸುಗಳ ಜೊತೆ ಒಂದು ಕಾರ್ಯಕ್ರಮವನ್ನ ಆಯೋಜಿಸಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಕೊಟ್ಟಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಮತ್ತು ಖ್ಯಾತ ಕವಿಗಳು, ಸಾಂಸ್ಕೃತಿಕ ಚಿಂತಕರಾದಂತಹ ಡಾಕ್ಟರ್ ಮೂಟಕೂಡು ಚಿನ್ನಸ್ವಾಮಿ ಸರ್ ಅವರೇ, ನಮ್ಮ ಜೊತೆಯಲ್ಲಿ ಅಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಚಾರ್ಯರಾಗಿ, ಲೇಖಕಿಯಾಗಿ ಸುದೀರ್ಘ 30-35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪ್ರಸ್ತುತ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ HL ಪುಷ್ಪಾ ಮೇಡಮ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಗೋವಿಂದ ಸರ್ ಅವರೇ, ಪ್ರಕಾಶ್ ಸರ್ ಅವರೇ, ಎಲ್ಲ ಪ್ರಾಚಾರ್ಯರೇ, ಉಪನ್ಯಾಸಕರೇ, ಒಡ್ಗೆರೆ ನಾಗರಾಜ ಅಭಿಮಾನಿಗಳೇ, ಬಹುಶಃ ಈಗಾಗಲೇ 2 ದಿಗ್ಗಜ ಸಾಹಿತಿಗಳು ಮಾತನಾಡಿದ ಮೇಲೆ ನಾನು ಸಾಹಿತಿನೂ ಅಲ್ಲ, ಕನ್ನಡ ಉಪನ್ಯಾಸಕನೂ ಅಲ್ಲ, ನಾನು ರಾಜ್ಯಶಾಸ್ತ್ರದ ಉಪನ್ಯಾಸಕ. ಹೀಗೆ ಪತ್ರಿಕೆ ನೋಡ್ತಾ ಇರ್ಬೇಕಾದ್ರೆ ಡಾಕ್ಟರ್ ಒಡ್ಗೆರೆ ನಾಗರಾಜಯ್ಯ ಸರ್ಗೆ ಈ ಒಂದು ಕುವೆಂಪು ಅನಿಕೇತನ ಪ್ರಶಸ್ತಿ ಬಂತು ಅಂತೇಳಿ ನಮ್ಗೆ ಓದ್ ನಂತರದಲ್ಲಿ ಈ ಬೆಂಗಳೂರು ದಕ್ಷಿಣ ಜಿಲ್ಲಾ ಈ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರ ಸಂಘದ್ದು ಉಪನ್ಯಾಸಕರಿಗೆ ತರಬೇತಿ ಕಾರ್ಯಕ್ರಮ ಇತ್ತು. ಈ ತರಬೇತಿ ಕಾರ್ಯಕ್ರಮದಲ್ಲಿ ನಮ್ಮ ಬಹಳಷ್ಟು ಜನ ಸ್ನೇಹಿತರು ಒಡ್ಗೆರೆ ಸರ್ಗೆ ಪ್ರಶಸ್ತಿ ಬಂದಿದೆ ಅಂತೇಳಿ ಚರ್ಚೆ ಮಾಡೋ ಪ್ರಾರಂಭ ಮಾಡಿದ್ರು. ವಿಶೇಷವಾಗಿ ಮೂರ್ತಿ ಜೊತೆ ಮಾತಾಡಿದೆ, ಶಿವರಾಯ ಸರ್ ಜೊತೆ ಮಾತಾಡಿದೆ, ನಮ್ಮ ಮಧು ಸರ್ ಜೊತೆ ಮಾತಾಡಿದೆ, ನಮ್ಮ ಜೊತೆಗೆ ಇರುವಂತಹ ನಮ್ಮ ಅತಿಗುಪ್ಪೆ ಕಾಲೇಜಿನ ಕೃಷ್ಣಕುಮಾರ್ ಮತ್ತೆ ನಮ್ಮ ರಾಮಕೃಷ್ಣ ಜೊತೆ ಚರ್ಚೆ ಮಾಡಿದ್ರು. ಮೊದಲನೇದು ಬೇರೆ ಎಲ್ಲೋ ಕಡೆ ಬೇರೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜೊತೆಯಲ್ಲೇ ಇರುವಂತಹ ಒಬ್ಬ ಕ್ರಿಯಾಶೀಲ ಉಪನ್ಯಾಸಕರನ್ನ ಗುರುತಿಸಿದ್ರೆ, ಬಹುಶಃ ನಾವು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಏನು ಈಗ ಪ್ರಾಚಾರ್ಯರಾಗಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾವೆ, ಬಹುಶಃ ಒಡ್ಗೆರೆ ನಾಗರಾಜನಿಗೆ ಮೊದಲು ನಾವು ಒಂದು ಸನ್ಮಾನವನ್ನ ಮಾಡಬೇಕು ಅಂತೇಳಿ ಒಂದು ಪುಟ್ಟದಾಗಿ ಚರ್ಚೆ ಮಾಡಿದ್ವು. ಆ ನಂತರದಲ್ಲಿ ಯಾರ್ಯಾರನ್ನ ಕರಿಬೇಕು ಅಂತಂದಾಗ ನೀಲಕಂಠೇಗೌಡ ಸರ್ ಮತ್ತೆ ನಮ್ಮ ಮೂರ್ತಿ ಮತ್ತೆ ನಮ್ಮ ಕೃಷ್ಣಮೂರ್ತಿ ಸರ್ಗೆ, ಕೃಷ್ಣಮೂರ್ತಿ ಸರ್ ಇಲ್ಲ KPSC ಬಿಟ್ಟವ್ರೆ. ಈ ಕಾರ್ಯಕ್ರಮದ ಆಯೋಜಕರಲ್ಲಿ ಬಹಳಷ್ಟು ಹೆಚ್ಚು ಕೆಲಸ ಮಾಡಿದವರವ್ರೆ. ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ನಮಗೆ ಆಯ್ಕೆ ಏನು ಅಂತಂದ್ರೆ ಮೂಟಕೂಡು ಚಿನ್ನಸ್ವಾಮಿ ಸರ್ ಕರಿಬೇಕು ವಿಚಾರ ಬಂತು. ಅವ್ರಿಗೆ ಫೋನ್ ಆಯಿತು. ಅವ್ರು ಯಾವುದೇ ಮರುಮಾತಿ ಮುಂದೆ ಕರೆಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಅವ್ರು ಒಪ್ಪಿದ್ರು. ಅದೇ ಅಭಿನಂದನೆ ಸ್ವೀಕರಿಸುವ ಹೊತ್ತು ನಿಜವಾಗಿರುವುದೊಂದು ಭಾವನಾತ್ಮಕವಾದಂಥ ಕ್ಷಣ. ಯಾಕಪ್ಪ ಅಂದ್ರೆ ನಾನು ಕೆಲಸ ಮಾಡ್ತಾ ಇರುವಂತ ಇಲಾಖೆಯ ನನ್ನ ಗೆಳೆಯರು, ಉಪನ್ಯಾಸಕ ಪ್ರಾಚಾರ್ಯರು ಎಲ್ಲ ಸೇರಿ ಮತ್ತು ನಾನು ಗೌರವಿಸುವ, ಪ್ರೀತಿಸುವ, ಅಭಿಮಾನಿಸುವ ಹಿರಿಯರಾದಂಥ ಮೂಟಕೂಡು ಚಿನ್ನಸ್ವಾಮಿ ಅವರು ಮತ್ತು HL ಪುಷ್ಪಾ ಮೇಡಮ್ ಅವರು ವೇದಿಕೆಯಲ್ಲಿ ಇರುವಂಥದ್ದು ಬಹಳ ಸಂತೋಷದ
ಭಾವನಾತ್ಮಕವಾದಂತಹ ಸಂಗತಿ ಇದು. ಕನ್ನಡ ಸಂಘರ್ಷ ಸಮಿತಿ ಅನಿಕೇತನ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದ ಸುದ್ದಿಯನ್ನ ಪ್ರಕಾಶ್ ಮೂರ್ತಿ ಅವರು, ನಾಗರಾಜ ಸ್ವಾಮಿ ಅವರು ಮತ್ತೆ ತಾಸಿ ತಿಮ್ಮಯ್ಯನವರು ನನಗೆ ಹೇಳಿದಾಗ ನನಗಿಂತಲೂ ಹಿರಿಯರಿದ್ರು, ಅವ್ರನ್ನ ಗೌರವಿಸಬಹುದಾಗಿತ್ತಲ್ಲ ಅಂತ. ಮತ್ತು ನಾನು ಬಹುಕಾಲದಿಂದ ಪ್ರಕಾಶ್ ಮೂರ್ತಿ ಅವರ ತಂದೆಯವರು ಮಾರೇಗೌಡರು, ಅವರ ಅಜ್ಜಿಯವರು, ಅವ್ರ ಜೊತೆಗೆಲ್ಲ ಅವ್ರನ್ನ ಕಂಡಿದ್ದೆ ಮತ್ತು ಅವರ ಮೌಲ್ಯಗಳೆಲ್ಲ ಗೊತ್ತು ನನಗೆ. ರಾಮಣ್ಣ ಕೋಡಿ ಹೊಸಳ್ಳಿ ಅವರು ಸ್ಥಾಪಿಸಿದಂತ ಸಂಸ್ಥೆ ಇದು, ಇದಕ್ಕೊಂದು ಹೆಸರಿದೆ. ಆದ್ರಿಂದ ಬೇರೆ ವೇದಿಕೆಗಳೇನಾದ್ರೂ ಕೊಡ್ತಾ ಇದೆ ಅಂದ್ರೆ ನಾನು ನಿಜವಾಗಿ ನಿರಾಕರಿಸ್ತಿದ್ದೆ. ಹಲವಾರು ವೇದಿಕೆಗಳು ಹಾಗೆ ನಾನು ನಿರಾಕರಿಸಿರೋದು ಉಂಟು ಪ್ರಶಸ್ತಿಗಳನ್ನ ಕೊಡ್ಲಿಕ್ಕೆ ಬಂದಾಗ. ಆದ್ರೆ ಈ ವೇದಿಕೆಯಿಂದ ನನಗೆ ಕೊಟ್ಟಾಗ ಕುವೆಂಪು ಅಂತ ಮಹಾದಾರ್ಶನಿಕ ಕ್ರಾಂತಿಕಾರಿ ಕವಿ, ಆ ಕವಿಯ ಎದುರು ನಾನು ನಡೆದು ಹೋಗಿ ಈ ಸಂಸ್ಥೆಯ ಒಂದು ನಡೆಯನ್ನು ನಾನು ವ್ಯಕ್ತಿತ್ವಗಳನ್ನು ಗಮನಿಸಿದ ಕಾರಣ ಅತ್ಯಂತ ಪ್ರೀತಿ ಮತ್ತು ಸೌಜನ್ಯದಿಂದ ಒಪ್ಪಿಕೊಂಡೆ. ಸಮಾರಂಭದ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಕೂಡ ಮೊದಲಿಗೆ ಅಭಿನಂದಿಸಿದ ಒಂದು ಆತ್ಮೀಯ ಆಹ್ವಾನ. ಇವತ್ತು ಯಾರೆಲ್ಲ ಅಭಿನಂದಿಸ್ತಾ ಇದ್ವಿ, ನಾವೆಲ್ಲರೂ ಕೂಡ 31ನೇ ತಾರೀಕು ಸಂಜೆ 5 ಗಂಟೆಗೆ ನರಸಿಂಹರಾಜ ಕಾಲೋನಿ ಕಾಲೋನಿಯ TMC ಪ್ರತಿಷ್ಠಾನದಲ್ಲಿ ನಡೀತಾ ಇರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಮತ್ತು ಧನಾಬೇಂದ್ರೆ ಹುಟ್ಟುಹಬ್ಬ ಹಾಗೂ ಪ್ರಶಸ್ತಿಗಳ ಪ್ರದಾನ ಸಮಾರಂಭ. ಅದರಲ್ಲಿ ಡಾಕ್ಟರ್ ಒಗ್ಗಡೆ ನಾಗರಾಜ್ ಅವರಿಗೆ ಕುವೆಂಪು ಅನಿಕೇತನ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ಅವತ್ತಿನ ಆ ಕಾರ್ಯಕ್ರಮಕ್ಕೆ 31ನೇ ತಾರೀಕು ಕಲಾಭವನಕ್ಕೆ ಬಂದು ಅವರನ್ನ ಇದೇ ರೀತಿ ತಗೊಂಡು ಅಭಿನಂದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಒಂದು 5-6 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಮುಂಚೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಾಗ ಈ ಕಾಲೇಜಿನ ಪ್ರಾಂಶುಪಾಲರು ಕೂಡ ನಮ್ಮ ಶ್ರೀಯುತ ಡಾಕ್ಟರ್ ಒಗ್ಗಡೆ ನಾಗರಾಜನವರೇ ಹಾಗೂ
ಸಾಮಾಜಿಕ ಚಿಂತಕರು ಹಾಗೂ ವಿಜ್ಞಾನಿಗಳು, ಖ್ಯಾತ ಕವಿಗಳು, ಸಾಂಸ್ಕೃತಿಕ ಚಿಂತಕರು ಆಗಿರ್ತಕ್ಕಂಥ ಶ್ರೀಯುತ ಕೋಟ್ನಾಕೂರು ತಿಪ್ಪಸ್ವಾಮಿ ಸರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಆಹ್ವಾನವನ್ನು ಮನಸಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಪುಷ್ಪಾ ಮೇಡಮ್ ಅವರೇ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನಿಂಗೇಗೌಡ ಸರ್ ಅವರೇ ಹಾಗೂ ಇದುವರೆಗೆ ನಿರೂಪಣೆ ಮಾಡಿಕೊಟ್ಟಂತ ಶ್ರೀಯುತ ನೀಲಕಂಠೇಗೌಡ್ರೆ ಹಾಗೂ ಇಲ್ಲಿ ನಾನು ನೋಡಿದಾಗ ಬಹಳಷ್ಟು ದಿಗ್ಗಜರೆಲ್ಲ ಬಂದು ಸೇರಿದೆ. ನನಗೆ ಭಯ ಆಗಿದೆ. ಬೆಳಗ್ಗೆ ಈ ಕಾರ್ಯಕ್ರಮ ಹೇಳಿದಾಗ ನಾನು ಏನು ಕಾರ್ಯಕ್ರಮ ಮಾಡ್ತಾರೆ ನಂತರ ಓಕೆ ಅಂತ ಹೇಳಿದ್ರು. ಬೆಳಗ್ಗೆ ನೋಡಿದ್ರೆ ನನ್ನನ್ನೇ ಅಧ್ಯಕ್ಷ ಆಗಿ ಹೀಗೆ ಕೊಟ್ಟು ಬಂದು ಅದು ಮಾಡ್ಬೇಕು ಹೇಳಿದಾಗ ಇನ್ನಷ್ಟು ಭಯ ಆಗಿದೆ. ಆಮೇಲೆ ಇವತ್ತು ಬೆಳಗ್ಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದಾಗ ಇವರು ಗೊತ್ತಿರೋಂಥ ಈ ಘಟನೆಗಳನ್ನ ನಾವು ನೋಡ್ತಾ ಇದ್ದಾಗ ಈ ಸಾಹಿತಿ ಬೇರೆ ಸಾಹಿತಿಗಳು ಏನೋ ಈ ಕಾಲೇಜ್ ಪಾತ್ರಸ್ಪರ್ಶ ಮಾಡಿದರೆ ಈ ಕಾಲೇಜ್ ಒಂದು ಭಾವನಾ ಆಯಿತು ಅನ್ನೋ ಒಂದು ಭಾಗ ನಡೀತದೆ. ಈ ದೃಷ್ಟಿಯಲ್ಲಿ ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಅವರು, ಜಯರಾಮವರು, ಡಾಕ್ಟರ್ ಕೃಷ್ಣಮೂರ್ತಿ ಅವರು, ದೇವಣಿಮಣಿಯವರು ಎಲ್ಲ ಈ ನಮ್ಮ ಬೈರೇಗೌಡರು, ನಾಗರಾಜ್ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟ ನನಗೆ ಇನ್ನೊಂದು ಪಕ್ಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಪರ್ಯಾಯ ಏನಾದರೂ ಇಲ್ಲಿ ಪ್ರಾರಂಭ ಆಯ್ತಾ ಅನ್ನೋ ಭಾಗ ನೋಡಿದೆ. ಯಾಕೆ ಅಂತ ಹೇಳಿದಾಗ ಅಷ್ಟೇ ಅಲ್ಲಿ ನಾನು ಕಾರ್ಯಕ್ರಮ ಸಮಯ ಸಂದರ್ಭಕ್ಕೆ ಒಂದೊಂದರ ನಾವು ಸಿಕ್ಕಾಗ ಅಲ್ಲಿಗೆ ನಾನು ಕಾರ್ಯಕ್ರಮ ಭಾಗವಹಿಸ್ತೀನಿ. ಆದರೆ ಅಲ್ಲೂ ಕೂಡ ಇದೇ ಒಂದು ದಾಟಿ ಇದೇ ಒಂದು ಸೈಲೆನ್ಸ್ ಅಲ್ಲಿ ಕಾರ್ಯಕ್ರಮ ನಡೀತದೆ. ಸೈಲೆನ್ಸ್ ಇವತ್ತು ಕೂಡ ಬಹಳ ಮೌಲ್ಯಯುತವಾದಂತ ಒಂದು ಕಾರ್ಯಕ್ರಮ, ಸಾಂಸ್ಕೃತಿಕವಾದ ಕಾರ್ಯಕ್ರಮ ಜರುಗಿದೆ. ಹಾಗಾಗಿ ನಮ್ಗೆ ಈ ಎಲ್ಲ ಕಾರ್ಯಕ್ರಮ ಮಾಡ್ಕೊಳ್ಲಿಕ್ಕೆ ಇದೆಲ್ಲ ಆಯೋಜನೆ ಮಾಡ್ಲಿಕ್ಕೆ ಕಾರಣಕರ್ತರಾದಂತ ಶ್ರೀಯುತ ನಿಂಗೇಗೌಡರಿಗೆ ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಅವರು ಈಗ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು, ಒಂದು ಏನಂತ ಹೇಳಿದ್ರೆ ನಮ್ಗೆ ಒಂದು ಅಪವಾದ ನಮ್ಮ ಸಂಘಟನೆಗಳಿಗೆ ಏನು ಬೆಳಗ್ಗೆ ಇದ್ದು ಈ ವೇತನ ಕೊಡಿ, ಆಮೇಲೆ ಅದು ಮಾಡ್ರಿ, ಇದು ಮಾಡ್ರಿ, ಈ ತರದ ನಿಮ್ ವಿಚಾರಗಳನ್ನೇ ಇಲ್ಲಿ ಪಡಿಸಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಥವಾ ಮಿನಿಸ್ಟ್ರಿಗಳಿಗೆ ನೀವು ಕೇಳ್ತಿರೋ ಅಂತ ಸಂದರ್ಭದಲ್ಲಿ ಈ ಒಂದು ವೈಚಾರಿಕತೆ ಇರ್ತಕ್ಕಂಥ ಹೋರಾಟಗಾರಗಳು ಈ ತರ ನಮ್ಮ ಸಮಾಜಕ್ಕೆ ಕೆಲಸ ಮಾಡ್ತಿರ್ತಕ್ಕಂಥವ್ರನ್ನ ಗುರುತಿಸಿ ನಾವು ಕೂಡ ಒಂದು ಸೇವೆ ಸಲ್ಲಿಸ್ತಿದ್ವಿ ಅನ್ನೋದನ್ನ ಅವರು ಈ ಸಂದರ್ಭದಲ್ಲಿ ಮಾತಾಡ್ ಮಾಡ್ಕೊಟ್ಟಿರೋಂಥದ್ದು ಕೂಡ ಒಂದು ಗೌರವ. ನಮ್ಮ ಅಭಿನಂದನಾ ಸಮಿತಿಯ ವತಿಯಿಂದ ತುಮಕೂರು ಜಿಲ್ಲೆಯ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಶ್ರೀಮತಿ ಎಚ್ ಎಲ್ ಪುಷ್ಪಾ ಮೇಡಮ್ ಮತ್ತೊಮ್ಮೆ ಪಡೆಯನ್ನು ಸ್ವೀಕರಿಸಬೇಕು ಅಂತ ಶ್ರೀಮಂತ ನಾರಾಯಣ ಪ್ರಸಾದ್ ಅವರ ಕೇಳಿಕೊಂಡಿದ್ದೇನೆ. ತುಮಕೂರು ಜಿಲ್ಲೆಯ ಧನ್ಯವಾದಗಳು ಹಾಗೂ ವಂದನೆಗಳು. ಸ್ವೀಕರಿಸಬೇಕು ಅಂತ ಕೇಳಿಕೊಂಡಿದ್ದೇನೆ. ಹಾಗೆ ಅವರಿಗೆ ತುಮಕೂರು ಜಿಲ್ಲೆಯ ಕಾರ್ಯಕ್ರಮದ ಬಗ್ಗೆ ತುಮಕೂರು ಜಿಲ್ಲೆಯ ಧನ್ಯವಾದಗಳು. ಗೋವಿಂದ ಸ್ವಾಮಿ, ಅಧ್ಯಕ್ಷ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ. ಇವತ್ತು ನಾನು ಇಲ್ಲಿ ನಮ್ಮ ಆತ್ಮೀಯ ಗೆಳೆಯ ಅಂದರೆ ಚಡ್ಡಿ ಫ್ರೆಂಡ್ ಅಂತ ಹೇಳ್ತೀವಿ, ಆ ಥರ ಒಟ್ಟಿಗೆರೆ ನಾಗರಾಜ ಅವರಿಗೆ ಅಭಿನಂದನೆ ಇತ್ತು. ಯಾಕೆ ಅಂದರೆ ನಮ್ಮ ಶೂದ್ರ ಸಮುದಾಯದಲ್ಲಿ, ದಲಿತ ಸಮುದಾಯದಲ್ಲಿ, ಅಲೆಮಾರಿ ಬುಡಕಟ್ಟು ಸಮುದಾಯದಲ್ಲಿ ಒಂದು ಅಸ್ಮಿತೆಯನ್ನು ಅವರ ಪರವಾಗಿ ಯಾವ ಶಿವನನ್ನೇ ಯಾವ ನಮ್ಮ ಸಫಾಯಿ ಕರ್ಮಚಾರಿ ಹೋಲಿಸಿದ ನಮ್ಮ ಕುವೆಂಪು ಅವರ ಹೆಸರಿನ ಕುವೆಂಪು ಅನಿಕೇತನ ಪ್ರಶಸ್ತಿಯನ್ನು ಪಡೆದ ಗೆಳೆಯ ಒಟ್ಟಿಗೆರೆ ನಾಗರಾಜಯ್ಯ ಅವರು ಇವತ್ತು ಎಲ್ಲ ಅವರ ಆತ್ಮೀಯ ವಲಯ ಅಂದರೆ ಸರ್ಕಾರಿ ಕಲಾ ಪದವಿ ಪೂರ್ವ ಕಾಲೇಜಿನ ಸಂಘದಿಂದ ಮತ್ತು ಅವರ ಆತ್ಮೀಯ ಗೆಳೆಯರೆಲ್ಲ ಸೇರಿ ಇವತ್ತು ಅಭಿನಂದನೆ ಇಟ್ಕೊಂಡಿದ್ದಾರೆ. ಅದು ನ್ಯೂ ಫೋರ್ಟ್ ಕಾಲೇಜಲ್ಲಿ ನಾನು ಓದಿದ ಕಾಲೇಜ್ ಕೂಡ ಇದೆ. ನಾವಿಬ್ಬರು ಜೊತೆಲೆ ಹಾಸ್ಟೆಲಲ್ಲಿ ಬಡತನದಲ್ಲಿ ಊಟ ಇಲ್ಲದೆ ನಾವೆಲ್ಲ ಹಾಸ್ಟೆಲ್ ಸೇರಿಕೊಂಡು ಬರ್ತಾ ಇದ್ದಂಥ ದಿನಗಳಿಂದ ಎಲ್ಲ ಗೆಳೆಯ. ಅದಕ್ಕಿಂತ ವಿಶೇಷವಾಗಿ ನಾವು ಅಲೆಮಾರಿ ಬುಡಕಟ್ಟು ಸಮುದಾಯ ಯಾವ ತಪ್ಪಲು ಸಮುದಾಯ ಅಂತ ಇದುವರೆಗೆ ಸಮಾಜದ ಅವಗಣನೆಗೆ ಅವರು ಬದುಕಿದ್ದಾರೆ ಈ ಸಮಾಜದಲ್ಲಿ ಅನ್ನೋದೇ ಗೊತ್ತಿರಲಿಲ್ಲ. ನಕ್ಕಲಿಗಳು, ಹುಡುಗಾಡಿಸೋರು, ಕರಡಿ ಕಲಂದರುಗಳು, ಯೋಗಿಗಳು, ಆವಾಡಿಸೋರು, ಕರಡಿ ಆಡಿಸೋವಂಥವ್ರು, ಎಮ್ಮೆಗೆ ಚೌರ ಮಾಡೋವಂಥವ್ರು, ಗಟ್ಟಿ ಚೋರುಗಳು, ಈ ಥರ ಸಾಕಷ್ಟು ಸಮಾಜ ಕರ್ಕರಗುಂಡಿ ಅಂತ ಮಾತಾಡಿದ್ರು. ಈ ಸಣ್ಣ ಸಣ್ಣ ಸಮುದಾಯಗಳನ್ನು ಗುರುತಿಸಿ
ಅವ್ರಿಗೊಂದು ಸಂಘವನ್ನು ಮಾಡಿ ನಾವು ಅಲೆಮಾರಿ ಮುಖಂಡ ಮಹಾಸಭಾ ಅಂತ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ನಾಗರಾಜ, ನಾನು ರಾಜನಾಥ್ ಇವೆಲ್ಲ ಸೇರ್ಕೊಂಡು ಹೋಗಿ ಇಷ್ಟು ಜನ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ವಿ ಸತತವಾಗಿ 14 ವರ್ಷ. ಆ ಹೋರಾಟದಲ್ಲಿ ಅಲೆಮಾರಿ ಕೋಶ ಆಯಿತು, ಅಲೆಮಾರಿ ಬುಡಕಟ್ಟು ಮಹಾಸಭಾದಿಂದ ನಿಗಮ ಆಯಿತು. ಅದಕ್ಕೆಲ್ಲ ಶ್ರೇಯಸ್ಸು ಒಳಗಡೆ ನಾಗರಾಜ್ ಹೋಗಬೇಕು ಅಂತಂದ್ರೆ ಬಹುಪಾಲ ಹೋರಾಟದಲ್ಲಿ ಪ್ರಮುಖವಾಗಿ ಅಂಥ ಒಬ್ಬ ಗೆಳೆಯರಿಗೆ ಕುವೆಂಪು ಅಂತವರ ಒಂದು ಪ್ರಶಸ್ತಿ ಬಂದಾಗ ನಾವೆಲ್ಲ ಸೇರಿದ್ವಿ. ಇಲ್ಲಿ ತುಂಬ ಖುಷಿ ಆಯಿತು. ಗೆಳೆಯ ಇನ್ನು ದೊಡ್ಡದಾಗಿ ಬೆಳಿಬೇಕು. ಅವರು ಪ್ರತಿಯೊಂದು ಕ್ಷಣದ ಹೋರಾಟಗಳು, ಒಂದು ದಲಿತ ಸಿನಿಮಾ ರಿಲೀಸ್ ಮಾಡೋಕ್ಕೆ ಬಿಡಲಿಲ್ಲ ಆಂಧ್ರದಲ್ಲಿ, ದೊಡ್ಡ ಹೋರಾಟವನ್ನು ಕಟ್ಟಿದ್ರು. ನಮ್ಮೆಲ್ಲ ಕರೆದು ಅಲ್ಲಿ ರಾಷ್ಟ್ರಮಟ್ಟದ ಗೆಲುವನ್ನು ಶರಣಂ ಗಚ್ಚಾಮಿ ಸಿನಿಮಾಗೆ ಆ ಥರ ಎಲ್ಲ ಕ್ಷೇತ್ರದಲ್ಲಿ ಯಾರೇ ಒಬ್ಬ ದಲಿತ, ಒಬ್ಬ ಬಂಜಾರ, ಒಬ್ಬ ಸುಡುಗಾಡು ಸಿಕ್ಕರು, ಒಬ್ಬ ಅಲೆಮಾರಿ ಮೇಲೆ ಏನಾದರೂ ಅನ್ಯಾಯ ಆಯಿತು ಅಂದರೆ ಮುಂಚೂಣಿಯಲ್ಲಿ ಹೋರಾಟ ಮಾಡೋಂಥ ಗೆಳೆಯನಿಗೆ ಪ್ರಶಸ್ತಿ ಬಂದಿದ್ದು ನಮ್ಗೆ ಬಂದಷ್ಟು ಖುಷಿ. ನಾನು ಚೇರ್ಮನ್ ಆಗಿ ಬಂದಿಲ್ಲ ಇಲ್ಲಿ, ನಾನು ಅವರ ಆತ್ಮೀಯ ಗೆಳೆಯನಾಗಿ ಬಂದಿದ್ದೀನಿ. ಈ ಸಂತೋಷವನ್ನು ನಾನು ಕೂಡ ಹಂಚ್ಕೊಳ್ತಾ ಇದ್ದೀನಿ. ಧನ್ಯವಾದ ಗೆಳೆಯ. ವಂದನೆಗಳಿಂದ ದಾರ್ಶನಿಕ ಕವಿ ಕುವೆಂಪು ಅವರ ಹೆಸರಿನಲ್ಲಿ ಕುವೆಂಪು ಅನಿಕೇತನ ಪ್ರಶಸ್ತಿಯನ್ನು ನನ್ನ ಹೋರಾಟ ಮತ್ತು ಸಾಹಿತ್ಯ ಗುರುತಿಸಿ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಮತ್ತು ಪ್ರಾಚಾರ್ಯರು ಎಲ್ಲ ಸೇರಿ ಒಂದು ಅಭಿನಂದನಾ ಸಮಾರಂಭವನ್ನು ನನಗಾಗಿ ಏರ್ಪಡಿಸಿ, ನನ್ನ ಜೊತೆಗೆ ಅಗ್ರಹಾರ ಕೃಷ್ಣಮೂರ್ತಿ ಅವರಿಗೆ ಚಿರಂತನ ಸಾಹಿತ್ಯ ಪ್ರಶಸ್ತಿ, ಕವಿಯತ್ರಿ ಮಂಜುಳಾ ಹುಲಿಕುಂಟೆ ಎನ್ನುವವರಿಗೆ ಯುವ ಕವಿಯತ್ರಿ ಪ್ರಶಸ್ತಿ ಇದೆಲ್ಲ ಕೊಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಗೆಳೆಯರೆಲ್ಲ ಇದ್ದು ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆಯವರು, ಆರ್ ಗೋವಿಂದ ಸ್ವಾಮಿಯವರು, ಸುಧಾಕರ್ ಅವರು, ಅತ್ಯಂತ ಎಲ್ಲ ಆತ್ಮೀಯ ಗೆಳೆಯರು, ನಾಗೇಂದ್ರ ಅವರು, ಹಿಂಗೆಲ್ಲ ಗೆಳೆಯರೆಲ್ಲ ಸೇರಿ ನನಗೆ ಒಂದು ಅಭಿನಂದನೆ ಏರ್ಪಡಿಸಿದ್ದು ಸಂತೋಷದ ಸಂಗತಿ. ಏನಪ್ಪ ಅಂದರೆ ಸರ್ಕಾರಿ ನೌಕರರಾಗಿದ್ದಂಥವ್ರು ಸಾಮಾಜಿಕ ಚಳವಳಿಗಳಲ್ಲಿ ಪಾಲ್ಗೊಳ್ಳೋದು ಮತ್ತು ಬರವಣಿಗೆಗಳು ಮಾಡೋದು ಎಲ್ಲ ಅವಕಾಶಗಳಿರ್ತವೆ, ನಿಯಂತ್ರಣಗಳಿರ್ತವೆ. ಆದರೆ ನಮಗೆ ಒಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯಕ್ಕೆ ಬದ್ಧರಾಗಿದ್ದುಕೊಂಡು ನಾವು ಮತ್ತು ಪ್ರಜಾಪ್ರಭುತ್ವದ ಆಶಯಗಳಿಗೆ ಬದ್ಧರಾಗಿದ್ದುಕೊಂಡು ನಾವು ನಮ್ಮ ಹೋರಾಟವನ್ನು ಸಾಹಿತ್ಯವನ್ನು ಎಲ್ಲ ಮುನ್ನಡೆಸ್ತಾ ಇದ್ದಾರೆ. ಇಂಥ ಪ್ರಶಸ್ತಿಗಳು ಬಂದಾಗ ನಮಗೊಂದು ನೈತಿಕವಾದಂಥ ಧೈರ್ಯವನ್ನು ಬರುತ್ತೆ ನಮ್ಮ ಹೋರಾಟಕ್ಕೆ ಮತ್ತು ನಮ್ಮ ಸಾಹಿತ್ಯಕ್ಕೆ ಅಂತ ಹೇಳಿ ನಾನು ಬಹಳ ಮುಖ್ಯ ಪ್ರಧಾನ ಆದ ಮುಂಚೆನೇ ಸ್ನೇಹಿತರು ಅಭಿನಂದನೆ ಅದು ನಮಗೆ ಹೆಚ್ಚು ಜವಾಬ್ದಾರಿಗಳನ್ನು ಹೊರಿಸಿದ ಹಾಗೆ ಸಾಮಾಜಿಕ ಜವಾಬ್ದಾರಿಗಳನ್ನು ಹೊರಿಸ್ತಿದ್ದಾರೆ, ಸಾಹಿತ್ಯಿಕ ಜವಾಬ್ದಾರಿ, ಸಾಂಸ್ಕೃತಿಕ ಜವಾಬ್ದಾರಿಗಳನ್ನು ಹೊರಿಸ್ತಿದ್ದಾರೆ ಅಂತಲೇ ಅನಿಸುತ್ತೆ. ಆನಂದದಿಂದ ತೇರಿ ಹೋಗೋದಕ್ಕಿಂತಲೂ ಕೂಡ ಜವಾಬ್ದಾರಿಗಳ ಭಾರ ಹೊತ್ಕೊಳ್ತಾ ಇದ್ದೀವಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡುವಂಥ ಪ್ರೀತಿ ಶಕ್ತಿಯು ಇಲ್ಲಿಂದಲೇ ಸಿಗುತ್ತೆ ಅಂತ ಈಗ ನಾನು ಹೇಳ್ತಾ ಇದ್ದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆಗಿರ್ಬೋದು, ಯಾವುದೇ ಇಲಾಖೆ ಆಗಿರ್ಬೋದು, ಅಲ್ಲಿ ಈ ಥರದ ಒಂದು ಸಾಮಾಜಿಕ ಹೋರಾಟ ಮಾಡೋರು, ಯೋಚನೆ ಮಾಡೋರು, ಸಾಹಿತ್ಯದಲ್ಲ ಗೊತ್ತಿ ಅವ್ರಿಗೊಂದು ಸೂಕ್ತವಾದಂಥ ವೇದಿಕೆಗಳನ್ನು, ಸೂಕ್ತವಾದಂಥ ಪತ್ರಿಕೆಯ ನಿಯತಕಾಲಿಕೆಗಳನ್ನು, ಬುಲೆಟಿನ್ಗಳನ್ನು ತಂದು ಅಲ್ಲಿ ಬರೆದು ಅಂದರೆ ಆಯಾ ಇಲಾಖೆಗಳು ಆ ಮೂಲಕ ಬರೆದುಕೊಂಡು ತಂದು ಮಾಡಿದಾಗ ಸಾಹಿತ್ಯ ಗೋಷ್ಠಿಗಳನ್ನು, ವಿಚಾರ ಸಂಕಿರಣಗಳನ್ನು, ಕವಿಗೋಷ್ಠಿಗಳನ್ನು ಇಂಥವನ್ನೆಲ್ಲ ನಿಯತವಾಗಿ ಆಯೋಜಿಸಿದರೆ ಅಲ್ಲಿಂದಲೂ ಕೂಡ ಇಂಥ ಪ್ರೇರಣೆಗಳು, ಪ್ರಭಾವಗಳು ಇನ್ನೊಂದಷ್ಟು ಬರವಣಿಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಬಹಳ ಮುಖ್ಯವಾಗಿ ಸರ್ಕಾರಿ ನೌಕರರು ಸಾಹಿತ್ಯ ಬರೀಬಾರ್ದು, ನಾಟಕದಲ್ಲಿ ಅಭಿನಯಿಸಬಾರ್ದು, ಚಲನಚಿತ್ರದಲ್ಲಿ ಅಭಿನಯಿಸಬಾರ್ದು, ಅದರಿಂದ ಕೆಲಸಕ್ಕೆ ತೊಂದರೆ ಆಗುತ್ತೆ, ಧಕ್ಕೆ ಆಗುತ್ತೆ ಅಂತ ಪರಿಭಾವಿಸ್ಕೊಳ್ಳಾಗಿದೆ. ಅದು ಯಾರೋ ಒಬ್ಬರು ಮುಖ್ಯಮಂತ್ರಿಯವರು ವೈಯಕ್ತಿಕ ಕಾರಣಕ್ಕೆ ವೈಎಸ್ ಅಧಿಕಾರಿ ಮೇಲೆ ತಂದ ನಿಯಮ ಇಡೀ ಸರ್ಕಾರಿ ವಲಯಕ್ಕೆ ಅಳವಡಿಸಿರೋದು ನನ್ನ ಪ್ರಕಾರ ತಪ್ಪು. ಯಾಕಂದರೆ ನಾನೊಬ್ಬ ಕಲಾವಿದನಾಗಿ, ಬರಹಗಾರನಾಗಿ, ಸಾಹಿತಿಯಾಗಿ ಕೂಡ ಹೇಳೋ ಮಾತು ಏನಂದರೆ, ಲಿಂಡಾ ವಿಲಿಯಮ್ಸ್ ಅನ್ನೋರು ಅಮೇರಿಕಾದಲ್ಲಿ ಒಂದು ಸಂಶೋಧನೆ ಮಾಡಿದ್ದಾರೆ. ಯಾರು ಈ ಪಠ್ಯೇತರ ಚಟುವಟಿಕೆಗಳು ಅಂದರೆ ಶಿಕ್ಷಣದ ಮಕ್ಕಳಿಗೂ ಸೇರಿದ ಹಾಗೆ ಈ ನಾಟಕ, ಸಾಹಿತ್ಯ, ಚಿತ್ರಕಲೆಯಲ್ಲಿರುವಂಥವ್ರಾಗಲಿ, ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋ ಒಬ್ಬ ಉದ್ಯೋಗಿ ಈ ಥರದ ಬೇರೆ ಬೇರೆ ಕಲಾ ಸಾಹಿತ್ಯ ಚಟುವಟಿಕೆಗಳು, ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಭಾಗವಹಿಸುವಂಥವ್ರು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ಹೆಚ್ಚು ತಮ್ಮನ್ನು ಎಲ್ಲ ರೀತಿಯಲ್ಲೂ ತೊಡಗಿಸ್ಕೊಂಡು 10 ಜನ ಮಾಡುವಂಥ ಕೆಲಸವನ್ನು 10 ಜನ IAS ಪಡ್ಕೊಳ್ಳೋ ಅಷ್ಟು ಜ್ಞಾನವನ್ನು ಅವ್ರು ಪಡ್ಕೊಂಡಿರ್ತಾರೆ. ಆಮೇಲೆ ಶ್ರಮ
ಹಾಕಿ ಕೆಲಸ ಮಾಡೋದ್ರಲ್ಲಿ ಕೂಡ ಅವರೇ ಹೆಚ್ಚು ಶ್ರಮಪಟ್ಟು ಹತ್ತಾರು ವಿಭಾಗಗಳಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ. ಎಕ್ಸಾಂಪಲ್ ನಾನು 5 ಸೆಕ್ಷನಲ್ಲಿ ಕೆಲಸ ಮಾಡ್ತಾ ನಾನು ಚೇರ್ಮನ್ ಆಗಿ ಕೂಡ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನನಗೆ ರಂಗಭೂಮಿ ಕೊಟ್ಟಿರೋ ತಾಕತ್ತು. ತಪ್ಪು ಕಲ್ಪನೆಯನ್ನು ಪರಿಗಣಿಸಿ ಸರ್ಕಾರಿ ನೌಕರರು ಕೂಡ ಈ ಥರದ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಒಂದು ಆದೇಶ ಹಾಕಬೇಕು. ಆ ತಪ್ಪು ಆದೇಶ ಹಾಕಿರೋದನ್ನು ಹಿಂಪಡಿಬೇಕು ಅಂತೇಳಿ ನಾನು ಕೂಡ ಚೇರ್ಮನ್ ಆಗಿ ಕೇಳ್ಕೊಡ್ತೀನಿ. ಯಾಕಂದರೆ ಒಟ್ಟಿಗೆ ನಾಗರಾಜಯ್ಯ ಉದ್ಯೋಗಿಯಾಗಿ ಇಟ್ಕೊಂಡು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಈ ಥರದ ಅವಕಾಶಗಳಿದ್ದಾಗ ಸರ್ಕಾರಿ ನೌಕರರು ಸಮಾಜಕ್ಕೆ ಎಲ್ಲ ಕೊಡುಗೆಯನ್ನು ಕೊಡ್ಬೋದು ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಮತ್ತೊಮ್ಮೆ ಸರ್ಕಾರ ಇದನ್ನು ಪರಿಗಣಿಸಬೇಕು. ಒಟ್ಟಿಗೆ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಡ್ತೀನಿ.